ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ವೆಲ್ಕಮ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಆ್ಯಂಡ್ ವೃಶ್ಚಿಕ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ. ಅಬ್ರಾಡ್ಗೆ ಕೆಲವೊಬ್ರು ಇಲ್ಲಿ ಹೋಗಿ ಬಂದಿರ್ಬೋದು, ಅಥವಾ ಅಬ್ರಾಡಲ್ಲಿ ಆಲ್ರೆಡಿ ಜರ್ನಿಯನ್ನು ಮಾಡ್ತಾ ಇರ್ಬೋದು. ಸೊ ನೋಡೋಣ ಏನು ಮೆಸೇಜಸ್ ಇದೆ, ಏನು ರೆಸನೇಟ್ ಏನು ಮೆಸೇಜಸ್ ಬರುತ್ತೆ ಅಂತ. ಹೀಲರ್ಸ್ ಆಫ್ ದಿ ಏಜ್ ನಂಬರ್ 51. ಓಕೆ, ಡೋರ್ ಟು ರೊಮ್ಯಾನ್ಸ್ ಅಗೇನ್ 6 ಎನರ್ಜೀಸ್, ಲವ್ ಎನರ್ಜೀಸ್. ಓಕೆ, ಥರ್ಡ್ ಚಕ್ರ 37, ಆರ್ಕೇಂಜಲ್, ದಿ ಥಿಂಕಿಂಗ್ ವುಮೆನ್, ದ ಬ್ರೋಕನ್ ಹಾರ್ಟ್. ಓಕೆ, ಆ್ಯಂಡ್ ಇಲ್ಲಿ ಮಿಕ್ಸ್ಡ್ ಎನರ್ಜೀಸ್ ಇನ್ ದ ರಿಲೇಷನ್ಶಿಪ್ ಅಂತ ಅನ್ಬಹುದು. ಬಟ್ ಸದ್ಯದಲ್ಲಿ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಂಬಂಧಗಳಲ್ಲಿ ಏನಾದರೂ ಕಷ್ಟಪಡ್ತಾ ಇದ್ದರೆ ಅದು ಹೀಲ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಆ್ಯಂಡ್ ನಂಬರ್ 9 ಬ್ರೋಕನ್ ಹಾರ್ಟ್ ಕೂಡ ಬಂದಿದೆ. ಅದು ರಿಲೇಟೆಡ್ ಟು ದಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ, ಆ ರೀತಿ ರೆಸನೇಟ್ ಆಗ್ತಾ ಇದೆ. ಬಿಸ್ನೆಸ್ ರಿಲೇಟೆಡ್ ಆಗಿ ರೆಸನೇಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಸೊ ಜಾಬ್ ಚೇಂಜ್ ಆಗುವಂಥದ್ದು ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಬಿಸ್ನೆಸ್ಸಲ್ಲಿ ನಿಮ್ಮ ಒಂದು ಹೋಲ್ ಬಿಸ್ನೆಸ್ ಚೇಂಜ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆಲ್ರೆಡಿ ಕೆಲವೊಬ್ಬರು ಇಲ್ಲಿ ಬಿಸ್ನೆಸ್ಗೆ ಬೇರೆ ಕಡೆ ಬಿಸ್ನೆಸ್ಗೆ ಹೋಗೋಣ, ಇದು ಬಿಟ್ಟು ಇದರಲ್ಲಿ ಲಾಸ್ ಆಗಿದೆ, ಆ ಥರದ್ದು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಓಕೆ, 4 ಆಫ್ ಕಪ್ಸ್ ಯೋಚನೆಯಲ್ಲಿ ಮುಳುಗಿದ್ದೀರಾ. 5 ಆಫ್ ಕಪ್ಸ್. ಓಕೆ, ಆ್ಯಂಡ್ 2 ಆಫ್ ಸಾರ್ಟ್ಸ್. ದೃಷ್ಟಿ ಆಗ್ಬಹುದು ಅಂತ ಅನ್ನೋ ವಿಚಾರದಲ್ಲಿ ಜಾಸ್ತಿ ಯೋಚನೆ ಇದೆ. ದೃಷ್ಟಿ ಆಗ್ಬಿಡುತ್ತೆ ಅಂತ ಅನ್ನೋ ವಿಚಾರದಲ್ಲಿ. ಆ್ಯಂಡ್ ನಿಮ್ಮನ್ನು ನೀವು ಓಪನ್ ಅಪ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಓಪನ್ ಅಪ್ ಆಗಿ ಏನು ಬೇಕು ಅಂತ ಅನಿಸುತ್ತೋ ಅದನ್ನು ಜಸ್ಟ್ ಹೇಳ್ತಾ ಹೋಗಿ. ನಿಮ್ಮ ಒಂದು ಯಾರು ನಂಬಿಕೆಯಲ್ಲಿ ಇರ್ತಾರೋ ಅವ್ರಿಗೆ. ಆ್ಯಂಡ್ ಹೀಗಾಯ್ತಲ್ಲ ಅಂತ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ ಡೋರ್ ಟು ರೊಮ್ಯಾನ್ಸ್ ಅಂತಂದರೆ ಹೀಲ್ ಆಗುವಂಥದ್ದು ತೋರಿಸ್ತಾ ಇದೆ. ಆ್ಯಂಡ್ ಇದು ನ್ಯೂ ಜರ್ನಿ, ಲವ್ವಲ್ಲಿ ಇರುವಂಥದ್ದು, ಹೊಸ ಸಂಬಂಧಗಳು ಬರುವಂಥದ್ದು. ಬಟ್ ಆದರೆ ಇಲ್ಲಿ 4 ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಏಕಾಂಗಿತನವನ್ನು ನೀವು ಎನರ್ಜಿಯಲ್ಲಿ ಇದ್ದೀರಾ ಅಂತ ಅನ್ನೋದು. ಎಲ್ಲ ಇದ್ರೂ ಕೂಡ ನನಗೆ ಒಂದು ಎನರ್ಜಿ ಎಲ್ಲದೂ ಇದೆ, ಬಟ್ ಅದೆಲ್ಲವೂ ನನಗೆ ಒಂದು ಕಡೆ ಮಿಸ್ ಆಗ್ತಾ ಇದೆ ಅಂತ ಅನ್ನೋ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ, ವೃಶ್ಚಿಕ ರಾಶಿಯವ್ರಿಗೆ ಏನು ಮೆಸೇಜಸ್ ಇದೆ. ಓಕೆ, ರೀಚಿಂಗ್ ಯುವರ್ ಡೆಸ್ಟಿನೇಷನ್, ಯುವರ್ ಲೈಟ್ ಈಸ್ ಎ ಶೈನಿಂಗ್, ಎಕ್ಸ್ಪ್ಯಾಂಡ್ ಯುವರ್ ಹಾರಿಸನ್ಸ್. ಓಕೆ, ಫಾರಿನ್ ರಿಲೇಟೆಡ್ ಆಗಿ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಹೇಳಿದ್ದೆ. ಸೊ ನಿಮ್ಮದು ಕೂಡ ಅದೇ ಯೋಚನೆಯಲ್ಲಿರುತ್ತೆ, ಇದನ್ನು ಬಿಟ್ಟು ಬೇರೆ ಒಂದು ಕಡೆ ಹೋಗೋಣ ಅಥವಾ ಬಿಸ್ನೆಸ್ಸಲ್ಲಿ ಚೇಂಜ್ ಮಾಡೋಣ, ಆ ಥರದ್ದು ಯೋಚನೆಗಳು. ಆ್ಯಂಡ್ ರೀಚಿಂಗ್ ಯುವರ್ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಸದ್ಯದಲ್ಲೇ ಅದೆಲ್ಲದು ಕೂಡ ಆಗುತ್ತೆ. ಓಕೆ, ಡೀಲಿಂಗ್ ರಿಲೇಷನ್ಶಿಪ್ ವಿತ್ ಎ ವುಮೆನ್ ಆ್ಯಂಡ್ ಎ tortoise, ಸ್ಲೋಲಿ ಬಿ ಶೋರ್ಲಿ ಗೆಟಿಂಗ್ ಅಹೆಡ್. ಆ್ಯಂಡ್ ಸ್ಲೋ ಆಗಿದ್ರೂ ಕೂಡ ಡೆಸ್ಟಿನೇಷನನ್ನು ರೀಚ್ ಮಾಡೇ ಮಾಡ್ತೀರಾ. ಹ್ಯಾಪಿನೆಸ್ ಆ್ಯಂಡ್ ವೆಲ್ ಬೀಯಿಂಗ್, ದಿ ಸನ್ ಕಾರ್ಡ್. ಓಕೆ, ಇಟ್ಸ್ ವೆರಿ ಪಾಸಿಟಿವ್ ಕಾರ್ಡ್. ಇಟ್ಸ್ ವೆರಿ ಪಾಸಿಟಿವ್ ಕಾರ್ಡ್ ಆ್ಯಕ್ಚುಲಿ. ಸನ್ ಹೆಂಗೆ ಶೈನ್ ಆಗುತ್ತೋ ಅದೇ ರೀತಿ ನಿಮ್ಮ ಒಂದು ಲೈಫಲ್ಲಿ ಶೈನ್ ಆಗುವಂತಹ ದಿನಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ಇವಾಗ ಸ್ಲೋ ಇರ್ಬೋದು, ನಿಮ್ಮ ಒಂದು ಸಿಚುವೇಶನ್ ಸ್ಲೋ ಅಂತ ಅನಿಸ್ಬೋದು ವೃಶ್ಚಿಕ ರಾಶಿ, ಬಟ್ ಅದು ಡೆಫಿನೆಟ್ಲಿ ಸಕ್ಸಸ್ ಅಂತೂ ನಿಮ್ದೇನೆ. ಓಕೆ, ಆ್ಯಂಡ್ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.